ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ನೋಡಿ, ಇವತ್ತೊಂದು ನಾನು ತಿಳಿ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಬೇಳೆ ಟೊಮೊಟೊನ ಹಾಕ್ಬಿಟ್ಟು ಕ್ಲೀನಾಗಿ ನಾನು 2 ವಿಷಲ್ನ ಕೂಗಿಸಿದ್ದೀನಿ ಸ್ನೇಹಿತರೆ. ನೋಡಿ, ತಿಳಿ ಸಾರು ಮಾಡಬೇಕಾದ್ರೆ ಈ ರೀತಿ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಟೊಮೊಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು ಕುಕ್ಕರಲ್ಲಿ ಟೊಮೊಟೊನ ಬೇಳೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು ಸೊಪ್ಪು ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಇಲ್ಲೇ ಪಕ್ಕದಲ್ಲೇ ಗ್ಯಾಸ್ ಸ್ಟವ್ ಇದೆಯಲ್ಲ, ಗ್ಯಾಸ್ ಸ್ಟವಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಎಣ್ಣೆನೂ ಹಾಕಿದ್ದೀನಿ. ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ನೋಡಿ, ನಾನು ತಿಳಿ ಸಾರು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಚೂರು ಬಿಸಿ ಆಗಲಿ. ಆಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಈಗ ಅದಕ್ಕೆ ನಾನು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಪಟ ಅನ್ನಬೇಕು. ಅವಾಗ ಈರುಳ್ಳಿ ಕರಿಬೇಕಾಗ್ತದೆ ಹಾಕ್ತೀನಿ. ಸಿಂಪಲ್ಲಾಗಿ ಒಂದು ತಿಳಿ ಸಾರು ಮಾಡೋ ಅಂಥ ಒಂದು ವಿಧಾನ. ನೀರು ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿ, ಅದೇ ಕೆಂಪಾಗಲಿ. ಸ್ನೇಹಿತರೆ, ಇವಾಗ ಒಗ್ಗರಣೆಗೆಲ್ಲ ಹಾಕಿದ್ದಿಲ್ಲ. ಇವಾಗ ನಾವೇನು ಮಾಡಬೇಕು, ಕುಕ್ಕರ್ಲಿ ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಹಾಕ್ಬಿಡ್ಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀವಿ. ನೋಡಿ, ಸ್ವಲ್ಪ ಚೆನ್ನಾಗಿ ಕುದಿಲಿ ಸ್ನೇಹಿತರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇವಾಗ ಒಂದೇ ಒಂದು ತುಂಡು ಬೆಲ್ಲನ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈ ಕಡ್ಡಿ ಇರುತ್ತಲ್ಲ, ಕಡ್ಡಿನ ಇವಾಗೆ ಹಾಕಬೇಕು. ಆವಾಗ ಸಾರು ತುಂಬ ಟೇಸ್ಟಿಯಾಗಿದೆ. ಬರೀ ಸೊಪ್ಪಷ್ಟೇ ಹಾಕ್ಬಿಡ್ತೀವಿ. ಆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ನಾವು ಹಾಕೋದೇ ಇಲ್ಲ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪಿನ ಕಡ್ಡಿನೇ ಮೇನ್. ಇದಕ್ಕೆ ಕ್ಲೀನಾಗಿ ಹಾಕ್ಬಿಡ್ಬೇಕು. ಅದನ್ನೇ ಕಡ್ಡಿನೇ ನಮಗೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಹಾಕಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ. ಅರಿಶಿನ ನಾನು ಬೇಳೆ ಬೇಯಬೇಕಾದ್ರೆ ಹಾಕಿದ್ದೀನಿ. ಸಾಕು. ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದನ್ನು ಕುದೀಲಿ ಸ್ವಲ್ಪ ಸಾಂಬಾರು. ನೋಡಿ ಸ್ನೇಹಿತರೆ, ಇವಾಗ ಸಾರು ಕುದೀತಾ ಇದೆ. ನೋಡಿ ಸ್ನೇಹಿತರೆ, ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಮಾಡಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಸಾರು ನಾವು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಇಡ್ಲಿಗೆ ನಾವು ತಿಳಿ ಸಾರು ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಚೆನ್ನಾಗಿ ಕುದಿಲಿ. ಇವಾಗ ನಾನು ರಸಂ ಪುಡಿನ MTR ರಸಂ ಪುಡಿ ಸ್ನೇಹಿತರೆ ನೋಡಿ ತೋರಿಸ್ತಾ ಇದ್ದೀನಿ. ಈ MTR ರಸಂ ಪುಡಿನೇ ನಾನು ಬಳಸಿ ಇವತ್ತು ತಿಳಿ ಸಾರನ್ನ ಮಾಡ್ತಾಯಿದ್ದೇನೆ. ಇದು ನನಗೆ ಒಂದು ಪ್ಯಾಕೆಟ್ ಪೂರ ಬೇಕು. 12 ರೂಪಾಯಿ ಪಟ್ನ ಇದು ಪೂರ ಬೇಕು ಸ್ನೇಹಿತರೆ. ಪೂರ ಹಾಕ್ಬಿಡ್ತೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು.
ಚೆನ್ನಾಗಿ ಕಲಿಸ್ಬೇಕು. ಅದು ಪುಡಿ ಎಲ್ಲ ಸಾರಲ್ಲಿ ಹೀರ್ಕೋಬೇಕು. ನಮ್ಮ ಸಾರು ಚೆನ್ನಾಗಿ ಕುದೀಲಿ. ತಿಳಿ ಸಾರು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ತುಂಬ ಇರುತ್ತೆ, ರುಚಿ ಇರುತ್ತೆ. ಸಾರು ಎಷ್ಟು ಕುದಿಸ್ತೀವೋ ಅಷ್ಟು ರುಚಿ ಬರುತ್ತೆ ತಿಳಿ ಸಾರಲ್ಲಿ ಮಾತ್ರ. ಸ್ವಲ್ಪ ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಸಾರಿನ ಮೇಲೆಲ್ಲ ಈ ಥರ ನೊರೆ ಬರಬೇಕು. ಆ ನೊರೆ ಬಂದು ಆ ನೊರೆ ಎಲ್ಲ ಪೂರ ಹೋಗಬೇಕು. ಆ ನೊರೆ ಪೂರ ಹೋಗೋ ತನಕ ನಾವು ಸಾರನ್ನ ಕುದಿಸಿದ್ರೆ ಆವಾಗ ನಮ್ಮ ಸಾರು ರೆಡಿಯಾಗಿದೆ ಅಂತ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲ ನೊರೆ ಬರ್ತಾ ಇದೆಯಲ್ಲ, ಇವಾಗ ಅದು ನೊರೆ ಬಂದು ಆ ನೊರೆ ಎಲ್ಲ ಹೋಗಬೇಕು. ಆವಾಗ ಸಾರು ರೆಡಿ. ಇದನ್ನು ಮುಚ್ಚಳ ಮುಚ್ಚಿಬಿಟ್ರೆ ಎಲ್ಲ ಉಕ್ಕೋಗ್ಬಿಡುತ್ತೆ. ಹಾಗಾಗಿ ನಾನು ಮುಚ್ಚಳ ಮುಚ್ಚುತ್ತಾ ಇಲ್ಲ, ಹಾಗೇ ಕುದಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಸಾಂಬಾರು ರೆಡಿಯಾಗಿದೆ. ಇವಾಗ ಚೆನ್ನಾಗಿ ಕುದ್ದು ನೊರೆ ಎಲ್ಲ ಕಮ್ಮಿ ಆಗಿದೆ. ಇವಾಗ ನಮ್ಮ ಸಾರು ರೆಡಿಯಾಗಿದೆ ಅಂತ ಸ್ನೇಹಿತರೆ ನೋಡಿ. ಈಗ ನಾನು ಒಂದು ಪಾತ್ರೆಗೆ ಸಾರನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಇದು ಇಟ್ಕೊಂಡಿದ್ದೀನಿ ಬಟ್ಲಿಗೆ ನಾನು ಸುರ್ಕೋತಾ ಇದ್ದೀನಿ. ನೋಡಿದಲ್ಲ ಸ್ನೇಹಿತರೆ, ನಮ್ಮ ತಿಳಿ ಸಾಂಬಾರು ನಾವು ಇವತ್ತು ಯಾವ ರೀತಿ ಮಾಡಿದ್ದೀವಿ ಅನ್ನೋದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಇಡ್ಲಿನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಭಾಳ ಚೆನ್ನಾಗಿರುತ್ತೆ. ನೋಡಿದಲ್ಲ ಸ್ನೇಹಿತರೆ, ನಮ್ಮಲ್ಲಿ ನಾವು ಈ ರೀತಿ ತಿಳಿ ಸಾಂಬಾರನ್ನ ಮಾಡ್ತೀವಿ. ನೋಡಿ, ಇದು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಇಡ್ಲಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ, ಕಮೆಂಟಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ತಿಳಿ ಸಾಂಬಾರು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್, ಎಲ್ಲರಿಗೂ ನಮಸ್ಕಾರ.